गरीब साध साध सब नेक हैं, आप अपनी ठोरी। जो सतलोक ले जावेंगे वो साधु कोई और। ಪರಮಪಿತ ಪರಮಾತ್ಮ ಪೂರ್ಣಬ್ರಹ್ಮ ಸರ್ವ ಸೃಷ್ಟಿ ರಚನಾಕಾರ ಕುಲದ ಮಾಲೀಕ ಕಬೀರ ದೇವರು ಆತ್ಮಗಳಾದ ನಮ್ಮೆಲ್ಲರ ಜನಕರಾಗಿದ್ದಾರೆ. ಅವರು ನಮ್ಮ ನಿಜವಾದ ಹಿತೈಷಿಯಾಗಿದ್ದಾರೆ. ನಾವು ನಮ್ಮ ತಪ್ಪಿನಿಂದ ನಮ್ಮ ಪರಮಾತ್ಮನಿಂದ ವಿಮುಖರಾದೆವು. ಆದರೂ ಅವರು ನಮ್ಮ ತಂದೆ. ಮಕ್ಕಳಾದ ನಮ್ಮ ಈ ತಪ್ಪನ್ನು ಕ್ಷಮಿಸುವ ಉದ್ದೇಶದಿಂದ ಇಲ್ಲಿಗೆ ಬರುತ್ತಾರೆ ಮತ್ತು ನಮಗೆ ಅವರು ವಿಶೇಷವಾದ ಮಾಹಿತಿಯನ್ನು ನೀಡುತ್ತಾರೆ. ಅಂದರೆ ನಾವು ಯಾರು, ಇಲ್ಲಿ ಉದ್ದೇಶ ಏನಾಗಿದೆ ನಮ್ಮದು ಮತ್ತು ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ. ಈ ಸ್ಥಾನ ಇರಲು ಯೋಗ್ಯವಲ್ಲದ್ದಾಗಿದೆ. ಆದರೆ ನಾವು ದುಃಖಗಳನ್ನು ಸಹಿಸಿಕೊಳ್ಳುವ ಇಷ್ಟೊಂದು ಹ್ಯಾಬಿಚುವಲ್ ಆಗಿದ್ದೇವೆ. ಅಂದರೆ ನಮಗೆ ಈ ದುಃಖವೆಂದು ಅನುಭವ ಆಗುತ್ತಾನೇ ಇಲ್ಲ. ಪರಮೇಶ್ವರ ಬಂದು, ಪರಮಾತ್ಮ ಸ್ವತಃವೇ ಬಂದು ನಮಗೆ ಮಾಹಿತಿಯನ್ನು ನೀಡುತ್ತಾರೆ. ಅಂದರೆ ನೀವು ಇಲ್ಲಿ ತಪ್ಪು ಸ್ಥಾನದಲ್ಲಿ ಇರುವಿರಿ. ನಿಮ್ಮ ಜೊತೆ ಒಂದು ಬಹಳ ದೊಡ್ಡ ಷಡ್ಯಂತ್ರವನ್ನು ಮಾಡಲಾಗಿದೆ ಮತ್ತು ಒಂದು ವಿಶೇಷ ಕಾರಣಕ್ಕಾಗಿ ಷಡ್ಯಂತ್ರದಿಂದ ನಿಮ್ಮನ್ನಿಲ್ಲಿ ಬಂಧಿಸಿಡಲಾಗಿದೆ. ನಿಮ್ಮ ಬುದ್ಧಿಯನ್ನು ಬಹಳ ದುರ್ಬಲವನ್ನಾಗಿ ಮಾಡಲಾಗಿದೆ. ಕಬೀರ ಪರಮೇಶ್ವರರು ನಮಗೆ ನೆನಪಿಸುತ್ತಾರೆ, ನೀವು ಜೀವಾತ್ಮರಾಗಿ ಬಿಟ್ಟಿರಿ, ನೀವು ಹಂಸರಾಗಿದ್ರಿ. मेरे हंसाबाई हंस रूप था जब तू आया। मेरे हंसाबाई हंस रूप था जब तू आया। अपना स्वरूप भूल मैं भूला, तात जीव कहाया। मेरे साधो भाई हमसे रूप था जब तू आया। मेरे हंसा भाई हमसे रूप था जब तू आया. ಯಾವ ಸಮಯದಲ್ಲಿ ನಾವು ಈ ಕಾಲನೊಡನೆ ಇಲ್ಲಿಗೆ ಬಂದೆವು, ಈ ಇವನ ಲೋಕದಲ್ಲಿ, ಆ ಸಮಯದಲ್ಲಿ ನಾವೆಲ್ಲರೂ ನಮ್ಮದಾದ ಏನು ಸದ್ಭಕ್ತಿಯ ಸಂಪಾದನೆಯಿಂದ ಪರಿಪೂರ್ಣರಾಗಿದ್ದೆವು. ನಾವು ನಮ್ಮ ಎಲ್ಲ ಸಂಪಾದನೆಯ ಸಮೇತ ಇವನ ಒಡನೆ ಜೊತೆಯಾಗಿ ಬಂದೆವು. ಈ ಕಾಲನು ಏನಿದ್ದಾನೆ, ನಮ್ಮ ಪುಣ್ಯದ ಸಂಪಾದನೆಯ ಆಧಾರದಿಂದ ನಮ್ಮನ್ನು ಮೊದಲಂತೂ ಮೇಲಿನ ಲೋಕಗಳಲ್ಲಿ ಇಟ್ಟನು. ನಂತರ ಇವನು ಈ ಪೃಥ್ವಿ ಮೇಲೆ ನಮ್ಮನ್ನು ಉತ್ಪನ್ನ ಮಾಡಲಾರಂಭಿಸಿದನು. ಇದು ನಮಗೆ ಶಿಕ್ಷೆಯ ರೂಪದಲ್ಲೋ ಎಂಬಂತೆ ನೀಡಲಾಗಿದೆ. ಇಲ್ಲಿ ನಾವೆಲ್ಲ ನಾವು ಎಸಗಿದ ಕರ್ಮಗಳ ದಂಡನೆ ಅನುಭವಿಸಲಿಕ್ಕಾಗಿ ಈ ಪೃಥ್ವಿ ಲೋಕದ ಮೇಲೆ ಬಂದು ಬಿಟ್ಟಿದ್ದೇವೆ. ಪರಮಾತ್ಮ ಪರಮೇಶ್ವರ ಕಬೀರ ದೇವರು ಬಂದು ನಮಗೆ ನೆನಪಿಸುತ್ತಾರೆ ಏನೆಂದರೆ, ನೀವು ಈ ಲೋಕದ ನಿವಾಸಿಗಳಲ್ಲವೆಂದು. ಈ ಕಾಲನು ನಮ್ಮನ್ನು ಇಷ್ಟೊಂದು ಅಜ್ಞಾನಿಗಳನ್ನಾಗಿ ಮಾಡಿದ್ದಾನೆ. ನಾವು ಪರಮಾತ್ಮನ ಡೆಫಿನಿಷನ್ ಅನ್ನೇ ಮರೆತು ಹೋಗಿದ್ದೇವೆ. ಅಂತೆಯೇ ನಾವು ಎಲ್ಲ ಸದ್ಗ್ರಂಥಗಳನ್ನು ಸತ್ಯವೆಂದು ಒಪ್ಪಿಕೊಳ್ಳುತ್ತೇವೆ. ಪವಿತ್ರ ಶ್ರೀಮದ್ ಭಗವದ್ಗೀತೆ, ಪವಿತ್ರ 4 ವೇದಗಳು, ಪವಿತ್ರ 18 ಪುರಾಣಗಳು ಇತ್ಯಾದಿ ಸದ್ಗ್ರಂಥಗಳನ್ನು ನಾವು ಸರಿಯೆಂದು ಒಪ್ಪಿಕೊಳ್ಳುತ್ತಿದ್ದೆವು ಮತ್ತೀಗಲೂ ಒಪ್ಪಿಕೊಳ್ಳುತ್ತೇವೆ. ಮತ್ತು ಯಾವ ಋಷಿ ಮಹರ್ಷಿಗಳನ್ನು ನಾವು ವಿದ್ವಾನರೆಂದು ನಂಬುತ್ತಿದ್ದೆವೋ ಅವರೊಂದು ಕೇವಲ ಸಂಸ್ಕೃತ ಭಾಷೆಯನ್ನು ಮಾತಾಡುತ್ತಿದ್ದರು, ಸಂಸ್ಕೃತ ಭಾಷೆಯನ್ನು ತಿಳಿದವರಾಗಿದ್ದರು. ಮತ್ತವರು ಯಾವ ರೀತಿಯಲ್ಲಿ ಈ ಸದ್ಗ್ರಂಥಗಳನ್ನು ತಿಳಿದುಕೊಂಡಿದ್ದರೋ ಆ ಆಧಾರದಿಂದ ಅವರು ಲೋಕವೇದ ಮಾಡಿ ಸಮಾಜದ ಎದುರು ಪ್ರಸ್ತುತಪಡಿಸಿದರು.
ಮತ್ತು ಆ ಲೋಕವೇದದ ಆಧಾರದಿಂದ ಈ ಕಾಲನ ಪ್ರೇರಣೆಯಿಂದ ಎಲ್ಲರೂ ಪರಮಾತ್ಮನ ಪರಿಭಾಷೆಯನ್ನು ಸದ್ಗ್ರಂಥಗಳ ವಿರುದ್ಧವಾಗಿ ಇಡೀ ಸಮಾಜದ ಮುಂದೆ ವ್ಯಾಖ್ಯಾನ ಮಾಡಿಡಲಾಯಿತು. ಮತ್ತು ಯಾವಾಗ ಪರಮೇಶ್ವರರು ಬರುತ್ತಾರೆ ಆಗ ಆ ಸತ್ಯಜ್ಞಾನವನ್ನು ಪ್ರಚಾರಗೊಳಿಸುತ್ತಾರೆ. ಆಗ ಆ ಸಮಯದಲ್ಲಿ ನಾವೆಲ್ಲ ಮಾನವ ಶರೀರಧಾರಿ ಜೀವಾತ್ಮಗಳು ಆ ನಕಲಿ ಗುರುಗಳ, ಋಷಿಗಳ, ಮಹಾಋಷಿಗಳ, ಮಂಡಲೇಶ್ವರರ, ಬ್ರಾಹ್ಮಣ ಮುಂತಾದವರ ಆಧಾರದಿಂದ ಪರಮಾತ್ಮನ ಪರಿಭಾಷೆಯನ್ನು ವಿರುದ್ಧವಾಗಿ ಜ್ಞಾನಗ್ರಹಣ ಮಾಡಿಕೊಂಡವರಾಗಿರುತ್ತಾರೆ. ಮತ್ತು ಪರಮಾತ್ಮ ಸತ್ಯತೆಯನ್ನು ಹೇಳಿದರು. ಆಗ ನಾವು ನಮ್ಮ ಅಜ್ಞಾನದ ಕಾರಣ ಪರಮಾತ್ಮನ ಸತ್ಯಜ್ಞಾನದ ವಿರೋಧ ಮಾಡುತ್ತೇವೆ. ಯಾವ ಜ್ಞಾನವನ್ನು ಇಂದು ಈ ದಾಸನು ತಮ್ಮ ಎದುರಲ್ಲಿ ಪ್ರಸ್ತುತಪಡಿಸುತ್ತಾನೋ ಪರಮೇಶ್ವರ ಕಬೀರ ದೇವರು ಪ್ರತಿ ಒಂದು ಯುಗದಲ್ಲಿ ಈ ಜ್ಞಾನವನ್ನು ಹೇಳಿದರು ಮತ್ತು ಲಿಪಿಬದ್ಧಗೊಳಿಸಿದರು. ಮತ್ತಿದು ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಾಗಿದೆ. ಇದು ಕಬೀರ ವಾಣಿಯಾಗಿದೆ. ಇಂದಿನಿಂದ 600 ವರ್ಷಗಳ ಮೊದಲು ಪರಮಾತ್ಮನು ಇದೇ ಜ್ಞಾನವನ್ನು ಲಿಪಿಬದ್ಧ ಮಾಡಿದ್ದರು. ಇಂದು ಅದು ಎಲ್ಲ ಸದ್ಗ್ರಂಥಗಳಲ್ಲಿ ವಿದ್ಯಮಾನವಾಗಿದೆ. ಆದರೆ ಆ ಸಮಯದ ಈ ನಕಲಿ ಬ್ರಾಹ್ಮಣರು, ನಕಲಿ ಗುರುಗಳು, ಈಗ ಪುಣ್ಯಾತ್ಮರೇ, ಅಂತೆಯೇ ಬ್ರಾಹ್ಮಣರ ಡೆಫಿನೇಷನ್ ಏನಿದೆ ಅದು ಬಹಳವೇ ಪವಿತ್ರವಾಗಿದೆ. ಬ್ರಾಹ್ಮಣರ ವಿಷಯದಲ್ಲಿ ಪರಮಾತ್ಮ ಹೇಳಿದಾರೇನೆಂದರೆ, ब्राह्मण सोए जो ब्रह्म पहचाने और पंडित सोए जो पिंड की जाने. ತಾವೆಲ್ಲರೂ ಬ್ರಾಹ್ಮಣರಾಗಿರುವಿರಿ, ಏಕೆಂದರೆ ತಾವುಗಳು ಪರಮಾತ್ಮನನ್ನು ಗುರುತಿಸಿರುವಿರಿ. ಮತ್ತು ಹೀಗೇನೆ ಜಾತಿ ವ್ಯವಸ್ಥೆಯಲ್ಲಿ ನೋಡಿದರೂ ನಾವು ಬ್ರಾಹ್ಮಣರ ಪರಿಭಾಷೆಯನ್ನು ತಿಳಿದುಕೊಳ್ಳಲಾಗಲಿಲ್ಲ. ಯಾವಾಗಿನಿಂದ ಸೃಷ್ಟಿ ಪ್ರಾರಂಭವಾಯಿತು ಯಾವುದೇ ಜಾತಿ ಬೇರೆ ಬೇರೆ ಆಗಿರಲಿಲ್ಲ, ಯಾವುದೇ ಧರ್ಮ ಬೇರೆ ಎಂಬುದೂ ಇರಲಿಲ್ಲ. ಅದೇ ಒಂದು ಗ್ರೂಪಿನ ವ್ಯಕ್ತಿಗಳು ಪರಸ್ಪರ ಹೇಗೆ 4 ಜನ ಸೋದರರಿದ್ದರೆ ಆ 4ರಲ್ಲಿ ಒಬ್ಬನಿಗೆ ಹೇಳಿದರು ಏನೆಂದರೆ, ನೀನು ಮಕ್ಕಳಿಗೆ ಓದು ಬರಹವನ್ನು ಕಲಿಸು, ನೀನು ವಿದ್ಯೆಯನ್ನು ಗ್ರಹಿಸು ಮತ್ತು ಕಲಿಸು. ಒಬ್ಬನಿಗೆ ಸೇವೆಯನ್ನು ಕೊಟ್ಟರು ಏನೆಂದರೆ, ನೀನು ರಕ್ಷಣೆ ಮಾಡು, ಕ್ಷತ್ರಿಯನಾಗು. ಇನ್ನೊಬ್ಬನಿಗೆ ವ್ಯಾಪಾರ ಕೆಲಸ ಮಾಡು ಮತ್ತು ಎಲ್ಲರ ಪಾಲನೆ ಪೋಷಣೆ ಮಾಡು. ಮತ್ತು 4ನೇವನಿಗೆ ಹೇಳಿದರು ಏನೆಂದರೆ, ನೀನು ಕಸಗುಡಿಸುವುದನ್ನು ಮಾಡು. ಹಾಗಾಗಿ ಎಲ್ಲರೂ ಹರ್ಷದಿಂದ ಒಪ್ಪಿಗೆ ನೀಡಿದರು. ಅವರು ಸರಿ, ಕೆಲಸವನ್ನಂತೂ ಮಾಡಲೇಬೇಕು, ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಹಾಗಾಗಿ ಬ್ರಾಹ್ಮಣರೇನಿದ್ದರು ಅವರು ಬ್ರಾಹ್ಮಣ ವರ್ಗ ಮತ್ತು ಅವರ ವಂಶಜರು, ಏಕೆಂದರೆ ಅವರು ಅದೇ ಕಾರ್ಯ ಮಾಡುವುದರಲ್ಲಿ ದಕ್ಷರಾಗಿರುತ್ತಿದ್ದರು. ಹೀಗೆ ತಮ್ಮ ತಮ್ಮ ಕಾರ್ಯಗಳಲ್ಲಿ ತಮ್ಮ ವಂಶಜರನ್ನು ತೊಡಗಿಸುತ್ತಾ ಬಂದರು. ಈ ರೀತಿ ಇದು ಮುಂದುವರಿದು 4 ದೊಡ್ಡ ದೊಡ್ಡ ಗ್ರೂಪುಗಳಾದವು. ಮತ್ತು ಪರಮಾತ್ಮನ ಬಗ್ಗೆ ಯಾರು ಮಾಹಿತಿಯನ್ನು ನೀಡುತ್ತಾರೋ ಅವರು ಬ್ರಾಹ್ಮಣರೆಂದು ಕರೆಯಲ್ಪಡುತ್ತಾರೆ. ಅವರನ್ನು ಗುರು ಎನ್ನುತ್ತಾರೆ, ಆಚಾರ್ಯರಾಗಿರುತ್ತಾರೆ ಅವರು. ಮತ್ತವರ ಮೇಲೆ ವಿಶ್ವಾಸ ಮಾಡೋದಾಗುತ್ತದೆ ಏನೆಂದರೆ, ಇವರು ವೇದಗಳನ್ನು ಓದಿದವರು, ಪುರಾಣಗಳನ್ನು ಓದಿದವರು ಮತ್ತು ಇವರೇನು ಹೇಳುತ್ತಿದ್ದಾರೆ ಸತ್ಯವಾಗಿದೆ. ಈಗ ಇಲ್ಲಿ ನಕಲಿ ಬ್ರಾಹ್ಮಣರ ವಿಷಯದಲ್ಲಿ ದಾಸನು ಏನು ಹೇಳಿದ್ದಾನೆ ಅದು ಬ್ರಾಹ್ಮಣ ಜಾತಿಗೆ ಸಂಬಂಧಿತವಲ್ಲ. ಈಗ ಅಂತೆಯೇ ನನ್ನ ಗುರುದೇವರಾಗಿದ್ದರು ಸ್ವಾಮಿ ರಾಮದೇವಾನಂದರು. ಇವರು ಬ್ರಾಹ್ಮಣ ಜಾತಿಯವರಾಗಿದ್ದರು. ಹರಿಯಾಣ ಪ್ರಾಂತ್ಯ, ಡಿಸ್ಟ್ರಿಕ್ಟ್ ಭಿವಾನಿ, ತಹಸೀಲ್ ಚರ್ಖಿ ದಾದರಿ ಮತ್ತು ಊರು ದೊಡ್ಡ ಪೈಂತಾವಾಸ್. ಇವರು ದೊಡ್ಡ ಪೈಂತಾವಾಸ್ನ ಭಿವಾನಿ ಡಿಸ್ಟ್ರಿಕ್ಟ್ನಲ್ಲಿ ಇರುವವರಾಗಿದ್ದರು. ಬ್ರಾಹ್ಮಣ ಜಾತಿಯವರಾಗಿದ್ದು ಪರಂಪರಾಗತ ಬ್ರಾಹ್ಮಣರಾಗಿದ್ದರು. ಹೇಗೆಂದರೆ, ಮೊದಲು ವೈದ್ಯನಿರುತ್ತಿದ್ದ, ಯಾರೋ ಬಹಳ ಒಳ್ಳೆಯ ವೈದ್ಯ, ನಾಡಿಯನ್ನು ನೋಡಿ ಔಷಧಿ ಕೊಡುತ್ತಿದ್ದ. ಅವನ 1-2 ಪೀಳಿಗೆಯವರು ಅದೇ ಪ್ರಕಾರ ವೈದ್ಯನ ಕೆಲಸ ಮಾಡುತ್ತಿದ್ದರು. ಹೀಗೆಯೇ ಮುಂದುವರಿದು ಅವರ ಮುಂದಿನ ಪೀಳಿಗೆ ವೈದ್ಯರಾಗಿ ಮುಂದುವರಿದಿಲ್ಲ. ತಮ್ಮ ಬೇರೆ ದಂಧೆಯನ್ನು ಮಾಡುತ್ತಿರುತ್ತಾರೆ. ಯಾರೋ ನೌಕರಿ ಮಾಡುತ್ತಾನೆ, ಮತ್ತಾರೋ ಬೇರೆ ಕೆಲಸ ಮಾಡುತ್ತಾನೆ, ಇನ್ಯಾರೋ ಕಿರಾಣಿ ಅಂಗಡಿ ಇಟ್ಟು ವ್ಯಾಪಾರವನ್ನು ಮಾಡುತ್ತಾನೆ. ಈಗ ಅವರೆಲ್ಲರೂ ತಮ್ಮ ಹೆಸರಿನ ಹಿಂದೆ ವೈದ್ಯ ಎಂದು ಬರೆಯುತ್ತಾರೆ. ಈಗ ಅವರು ವೈದ್ಯರಲ್ಲ, ಅವರಿಗೆ ಗೊತ್ತಿಲ್ಲ ಹೊಟ್ಟೆ ನೋವಿನ ಔಷಧಿ ಏನೆಂದು, ಮತ್ತು ಬರೆಯುತ್ತಾರೆ ವೈದ್ಯ. ಒಂದು ಸರ್ನೇಮ್ ತರಹ ಆಗೋಯಿತು ಇದು. ಹೀಗೆಯೇ ಯಾರು ಪಂಡಿತರಾಗಿರುತ್ತಿದ್ರು ಮತ್ತು ಪಂಡಿತರೆನಿಸಿಕೊಳ್ತಿದ್ರು, ಯಾರು ಶಿಕ್ಷಣವನ್ನು ಗ್ರಹಿಸಿಕೊಳ್ತಿದ್ರು, ವಿಶೇಷವಾದ
ವಿಷಯಗಳಲ್ಲಿ ಆಚಾರ್ಯರಾಗುತ್ತಿದ್ದರು ಮತ್ತು ವಿದ್ಯೆಯನ್ನು ಗ್ರಹಿಸಿಕೊಳ್ತಿದ್ದರು. ಅಂಥವರು ಪಂಡಿತರೆಂದು ಕರೆಯಲ್ಪಡ್ತಿದ್ರು. ಆ ವಿದ್ಯೆ ಯಾವುದಾಗಿತ್ತು? ಆನ್ಲಿ ಸಂಸ್ಕೃತ ಲ್ಯಾಂಗ್ವೇಜ್. ಮತ್ತು ಸಂಸ್ಕೃತ ಭಾಷೆಯನ್ನು ತಿಳಿದು ನಂತರ ಅವರ ಉದ್ದೇಶ ಗ್ರಂಥಗಳನ್ನು ಪ್ರಚಾರ ಮಾಡುವುದಾಗಿರ್ತಿತ್ತು. ಮಾನವ ಸಮಾಜಕ್ಕೆ ಭಕ್ತಿ ಮಾರ್ಗದ ಜ್ಞಾನವನ್ನು ತಿಳಿಸುವುದು ಅವರ ಡ್ಯೂಟಿಯಾಗಿರ್ತಿತ್ತು. ಹಾಗಾಗಿ ಹೀಗೆ ದಾಸನು ಆ ನಕಲಿ ಬ್ರಾಹ್ಮಣರ ವಿಷಯದಲ್ಲಿ ಹೇಳುತ್ತಿದ್ದಾನೆ. ಯಾರು? ಗುರು ಪದವಿ ಮೇಲೆ ವಿರಾಜಮಾನರಾಗಿದ್ದರು. ಇವರು ಪರಮಾತ್ಮನನ್ನು ಅರಿಯಲಿಲ್ಲ, ಇಡೀ ಸಮಾಜವನ್ನೇ ದಾರಿ ತಪ್ಪಿಸಿಬಿಟ್ಟರು. ನನ್ನ ಗುರುದೇವರು ಈ ಪರಂಪರಾಗತ ಬ್ರಾಹ್ಮಣ ಜಾತಿಗೆ ಸಂಬಂಧಪಟ್ಟವರಾಗಿದ್ದರು. ಆದರೆ ಅವರು ತನ್ನನ್ನು ತಾನು ಬ್ರಾಹ್ಮಣನೆಂದು ಹೇಳ್ತಿರಲಿಲ್ಲ. ನನ್ನ ತಾತ ಗುರುಗಳು, ಅಂದರೆ ಗುರುಗಳ ಗುರುಗಳು, ದಿಲ್ಲಿಯಲ್ಲಿ ಛಾವ್ಲಾ ಎಂಬ ಊರಿದೆ. ಛಾವ್ಲಾ ಊರಿನ ಜಾಟ ಪರಿವಾರದವರಾಗಿದ್ದರು ಮತ್ತು ಅವರು ಮನೆಯನ್ನು ತ್ಯಜಿಸಿದರು ಮತ್ತು ಒಬ್ಬ ಸಂತನ ಆಶ್ರಯವನ್ನು ಪಡೆದರು. 15-16 ವರ್ಷದವರಾಗಿದ್ದಾಗಲೇ ಅವರು ಮನೆಯಿಂದ ಹೊರಗೆ ಬಂದರು. ಆ ಸಂತನು ನೋಡಿದ ಇವನು ಬುದ್ಧಿವಂತ ಬಾಲಕನಾಗಿರುವನು. ಅವನಿಗೆ ಕಾಶಿ ವಿದ್ಯಾಪೀಠದಲ್ಲಿ ಶಿಕ್ಷಣವನ್ನು ಮಾಡಿಸಿದರು. ಅಲ್ಲಿ ಅವರಿಗೆ ಕಲಿಸಲು ಆರಂಭ ಮಾಡಿದರು. ಅವರು 4 ವಿಷಯಗಳ ಆಚಾರ್ಯರಾದರು. ಅಂದರೆ 4 ವಿಷಯಗಳಲ್ಲಿ ಆಚಾರ್ಯರಾದರು. ಅವರು ಈಗ ತನ್ನ ಜಾತಿ ಜಾಟ್ ಅಲ್ಲವೆಂದು ಹೇಳಿ ಅವರು ಹೇಳ್ತಿದ್ರು ಪಂಡಿತ ಚಿದಾನಂದ. ಚಿದಾನಂದ ಹೆಸರಾಗಿತ್ತು ನಮ್ಮ ತಾತ ಗುರುಗಳದು. ಅವರ ಆಶ್ರಮ ಇದೆ ಖರ್ಖೋದ ಜಿಲ್ಲೆ ಸೋನಿಪತ್. ಖರ್ಖೋದ ತಾಲೂಕಿನ ಬಳಿ ಒಂದು ಗೋಪಾಲಪುರ ಊರಿದೆ, ಅಲ್ಲಿ ಅವರ ಆಶ್ರಮವಿದೆ. ಆಶ್ರಮದ ಮೇಲೆ ಬರೆದಿದೆ ಪಂಡಿತ ಚಿದಾನಂದರ ಆಶ್ರಮ. ಅವರು ಜಾಟರಾಗಿದ್ದು, ರೈತನಾಗಿದ್ದು, ಪರಂಪರಾಗತವಾಗಿ ಜಾತಿಯಲ್ಲಿ ಜಾಟರಾಗಿದ್ದರು. ಆದರೆ ಅವರು ಕರ್ಮದಲ್ಲಿ ನಂತರ ಬ್ರಾಹ್ಮಣರೆನಿಸಿಕೊಂಡರು. ಏಕೆಂದರೆ ಅವರು ಕಾಶಿ ವಿದ್ಯಾಪೀಠದಿಂದ ಈ ಶಿಕ್ಷಣವನ್ನು ಗ್ರಹಿಸಿಕೊಂಡಿದ್ದರು. ಪಾಂಡಿತ್ಯದ್ದು, ಅಂದರೆ ಆಧ್ಯಾತ್ಮಿಕ ಜ್ಞಾನದ್ದು. ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302